ಸರ್ವಜ್ಞ ಶಿಖಾಮಣಿಯಾಗಿದ್ದರೂ ಕೂಡ ಲೋಕ ಶಿಕ್ಷಣಕ್ಕಾಗಿ ಹಿರಿಯರ ಜೊತೆಗೆ ಅತ್ಯಂತ ಆದರ ಗೌರವಗಳಿಂದ ಸಂವಾದವನ್ನು ಮಾಡ್ತಾ ಇದ್ದ. ಅನೇಕ ತತ್ವದ ವಿಷಯಗಳ ಬಗ್ಗೆ, ರಾಜನೀತಿಯ ಬಗ್ಗೆ, ಪರೋಪಕಾರದ ಬಗ್ಗೆ, ನಾನಾ ವಿಧವಾದ ಆಚಾರ ವಿಚಾರಗಳ ಬಗ್ಗೆ ಮಾತನಾಡ್ತಾ ಇದ್ದ. ಅವನಿಗೇನು ದೊಡ್ಡವರಿಂದ ತಿಳಿಯಬೇಕಾದದ್ದಿಲ್ಲ, ಅವನಿಗಿಂತ ದೊಡ್ಡವರು ಇಲ್ಲವೇ ಇಲ್ಲ. ಆದರೆ ನಾವೆಲ್ಲ ಹೇಗಿರಬೇಕು ಅಂತ ನಮಗೆ ಪರಮಾತ್ಮ ತೋರಿಸಿಕೊಡುವುದಕ್ಕಾಗಿ ಆ ರೀತಿ ಮಾಡ್ತಾ ಇದ್ದ ಅಂತ ವಾಲ್ಮೀಕಿ ಮಹರ್ಷಿಗಳು ತಿಳಿಸಿಕೊಡ್ತಾರೆ. ಶೀಲವೃದ್ಧೈ ತಪೋವೃದ್ಧೈ ವಯೋವೃದ್ಧೈಶ್ಚ ಸಜ್ಜನೈ ಕಥಯನ್ನಾಸ್ತವೈ ನಿತ್ಯಂ ಅಸ್ತ್ರಯೋಗ್ಯಾಂತರೇಶ್ವರಿ. ನಿತ್ಯಂ ವಾಲ್ಮೀಕಿ ಮಹರ್ಷಿಗಳ ಸಾಹಿತ್ಯದ ಕಡೆಗೆ ಗಮನ ಕೊಡಿ. ಕಥಯನ್ನಾಸ್ತವೈ ನಿತ್ಯಂ, ಒಂದು ದಿನ ಅಲ್ಲ, ಎರಡು ದಿನ ಅಲ್ಲ, ಪ್ರತಿನಿತ್ಯವೂ ಇದೊಂದು ಶ್ರೀರಾಮಚಂದ್ರ ದೇವರ ಕಾರ್ಯಕ್ರಮ. ಜ್ಞಾನ ವೃದ್ಧರು, ತಪಸ್ಸಿನಿಂದ ವೃದ್ಧರು. ತಪಸ್ಸಿನಿಂದ ವೃದ್ಧರು ಅನ್ನುವುದಕ್ಕೆ ಎರಡರ್ಥ. ಬಹಳಷ್ಟು ತಪಸ್ಸು ಮಾಡಿದವರು ಅಂತ. ಇನ್ನೊಂದು ತಪಸ್ಸು ಮಾಡ್ತಾ ಮಾಡ್ತಾ ವಾರ್ಧಕ್ಯವನ್ನು ಪಡೆದವರು ಅಂತ. ವಯಸ್ಸಿನಿಂದಲೂ ವೃದ್ಧರು, ಸುಮ್ಮನೆ ವಯಸ್ಸು ಕಳೆದು ವೃದ್ಧರಾದವರಲ್ಲ, ತಪಸ್ಸು ಮಾಡ್ತಾ ಮಾಡ್ತಾ ವೃದ್ಧರಾದವರು ಅಂತ. ಶ್ರೀಮದ್ ಭಾಗವತದಲ್ಲಿ ಉದ್ಧವನ ಬಗ್ಗೆ ಹೇಳ್ತಾರೆ. ಯಪ್ಪಂಚಹಾಯನೋ ಮಾತ್ರ ಪ್ರಾತರಾಶಾಯ ಯಾಚಿತಃ ನೈಚ್ಛತ್ತದ್ರಚಯನ್ಯಸ್ಯ ಸಪರ್ಯಾಂ ಬಾಲಲೀಲಯ ಸ ಕಥಂ ಸೇವಯಾತಸ್ಯ ವಯಸ್ಸ ಜನಸಂಗತಃ. ಅಂದ್ರೆ ಚಿಕ್ಕ ವಯಸ್ಸಿನಲ್ಲಿಯೇ ಕೃಷ್ಣನ ಸೇವೆ ಮಾಡದೆ, ಪೂಜೆ ಮಾಡದೆ, ಒಂದು ತುತ್ತು ಬಾಯಿಯಲ್ಲಿ ಹಾಕದ ಆ ಉದ್ಧವ 5 ವರ್ಷದ ಬಾಲಕನಿದ್ದಾಗಿನಿಂದ ಈ ನಿಯಮವನ್ನು ಪರಿಪಾಲನೆ ಮಾಡಿದವ. ಆ 5ನೇ ವಯಸ್ಸಿನಲ್ಲಿಯೇ ಕೃಷ್ಣನ ಬಗ್ಗೆ ಆ ಭಕ್ತಿ ಇದ್ರೆ, ಅದೇ ಭಕ್ತಿಯಿಂದ ಸೇವೆ ಮಾಡ್ತಾ ಮಾಡ್ತಾ ಈಗ ವೃದ್ಧನಾಗಿದ್ದಾನೆ ಅಂದ್ರೆ ಅವನಲ್ಲಿ ಎಷ್ಟು ಭಕ್ತಿ ಬೆಳೆದಿರಬಹುದು. ಆ ಅರ್ಥದಲ್ಲಿ ಸಣ್ಣ ವಯಸ್ಸಿನಿಂದಲೇ ತಪಸ್ಸನ್ನು ಮಾಡ್ತಾ ಶುದ್ಧ ಚಾರಿತ್ರ್ಯ ಸಂಪನ್ನರಾಗಿದ್ದು, ಅದೇ ತರಹದ ಚಾರಿತ್ರ್ಯ, ಅದೇ ತರಹದ ಜ್ಞಾನದ ಪಿಪಾಸೆ, ಅದೇ ತರಹದ ತಪಸ್ಸು ಮಾಡುವ ನಿಷ್ಠೆ, ದೀಕ್ಷೆ, ಇವುಗಳಿಂದ ತಮ್ಮ ಇಡೀ ಆಯುಷ್ಯವನ್ನು ಸವಿಸಿದ, ತಮ್ಮ ಆಯುಷ್ಯದ ಸಂಜೆಯಲ್ಲಿರುವಂತಹ ವೃದ್ಧರು ಎಂತಹ ಉತ್ತಮವಾದ ತಪಸ್ಸು, ಜ್ಞಾನ, ಚಾರಿತ್ರ್ಯವನ್ನು ಬೆಳೆಸಿಕೊಂಡಿರಬಹುದು ಅಂತನ್ನುವ ಅರ್ಥದಲ್ಲಿ ಶೀಲವೃದ್ಧೈ ತಪೋವೃದ್ಧೈ ಜ್ಞಾನವೃದ್ಧೈಶ್ಚ ಸಜ್ಜನೈ ವಯೋವೃದ್ಧೈಶ್ಚ ಸಜ್ಜನೈ ಕಥಯನ್ನಾಸ್ತವೈ ನಿತ್ಯಂ ಅಂಥವರ ಜೊತೆಗೆ ನಿತ್ಯವೂ ಮಾತನಾಡ್ತಾ ಇದ್ದಂತೆ. ಅಲ್ಲ, ಸಮಯ ಯಾವಾಗ? ಇದು ಯಾವಾಗ? ಗುರುಕುಲದಲ್ಲಿದ್ದಾಗ. ನಾವೆಲ್ಲ ಗುರುಕುಲದಲ್ಲಿ ಅಧ್ಯಯನ ಮಾಡಬೇಕು ಅಂತ ತಿಳಿಸಿಕೊಡುವುದಕ್ಕೆ ಶ್ರೀರಾಮಚಂದ್ರ ತಾನು ಗುರುಕುಲದಲ್ಲಿ ವಾಸ ಮಾಡಿದ, ವಸಿಷ್ಠರಿಂದ ಅಧ್ಯಯನವನ್ನ ಮಾಡಿದ. ಆಗ ಒಂದು ಪಾಠ ಆಗಿ ಮತ್ತೊಂದು ಪಾಠ ಆಗುವವರೆಗೆ, ಒಂದು ಚಿಂತನ ಆಗಿ ಮತ್ತೊಂದು ಚಿಂತನ ಆಗುವವರೆಗೆ ಮಧ್ಯದೊಳಗೆ ಒಂದು ಗ್ಯಾಪ್ ಇರುತ್ತಲ್ಲ, ಆ ಗ್ಯಾಪಿನೊಳಗೆ, ಆ ಮಧ್ಯಾವಕಾಶದೊಳಗೆ ಇಂತಹ ಸಜ್ಜನರ ಜೊತೆಗೆ ಮಾತನಾಡಿಸಿ ಕಾಲವನ್ನು ಸಾರ್ಥಕ ಮಾಡಿಕೊಳ್ತಾ ಇದ್ದ. ಹಾಡು ಹರಟೆ ಹೊಳಿತಾ ಇರಲಿಲ್ಲ ಅಂತ. ಅಸ್ತ್ರಯೋಗ್ಯಾಂತರೇಶ್ವರಿ. ಆ ಸಿಕ್ಕ ಅವಕಾಶಗಳನ್ನು ಅದನ್ನು ಈ ರೀತಿ ಸಾರ್ಥಕಪಡಿಸಿಕೊಳ್ತಾ ಇದ್ದ ಎಂಬುದಾಗಿ ರಾಮಾಯಣದಲ್ಲಿ ತಿಳಿಸಿಕೊಡ್ತಾರೆ. ಇದನ್ನು ಎಲ್ಲ ಸಜ್ಜನರು, ಹಿರಿಯರು ಸರಿ, ಯುವಕರು ಸರಿ, ಯುವತಿಯರು ಸರಿ, ಪುರುಷರು ಸ್ತ್ರೀಯರು ಎಲ್ಲರೂ ಕೂಡ ಜೀವನದಲ್ಲಿ
ಯಾರಿಂದ ಲಾಭ ಇದೆ. ವಯಸ್ಸಿನಿಂದಲೇ ಹಿರಿಯರಾಗಿರಬೇಕು ಅಂತಲ್ಲ, ವಯಸ್ಸಿನಿಂದ ಹಿರಿಯರಿರಬಹುದು, ಜ್ಞಾನದಿಂದ ದೊಡ್ಡವರಿರಬಹುದು, ಅನೇಕ ಗುಣಗಳಿಂದ ದೊಡ್ಡವರಿರಬಹುದು. ನಮಗೆ ತಿಳಿಯದ ವಿಷಯಗಳನ್ನು ತಿಳಿದುಕೊಂಡು ನಮಗೆ ವಿಶೇಷವಾಗಿ ತಿಳುವಳಿಕೆಯನ್ನು ಕೊಡುವ ಸ್ಥಾನದಲ್ಲಿದ್ದರೆ ಸಾಕು. ಅಂಥವರ ಸಹವಾಸವನ್ನ ಹೇಗೋ ಸಂಪಾದಿಸಿಕೊಂಡು ಅವರಿಂದ ಜ್ಞಾನವನ್ನು ಪಡೆಯಬೇಕು, ಉಪದೇಶವನ್ನು ಪಡೆಯಬೇಕು, ಸನ್ಮಾರ್ಗವನ್ನು ತಿಳಿದು ನಡೆಯಬೇಕು ಅಂತ ಶಾಸ್ತ್ರ ನಮಗೆ ತಿಳಿಸಿಕೊಟ್ಟಿದೆ. ಹೀಗಿರುವಾಗ ನೋಡಿ, ಅಲ್ಲಿ ಸರ್ವೋತ್ತಮನಾದ ರಾಮ ಬೇರೆ ಬೇರೆ ಋಷಿ ಮುನಿಗಳ ಜೊತೆಗೆ, ಹಿರಿಯರ ಜೊತೆಗೆ, ಬಂಧುಗಳ ಜೊತೆಗೆ, ವೃದ್ಧರ ಜೊತೆಗೆ ಮಾತನಾಡ್ತಾ ಇದ್ದ. ಇಲ್ಲಿ ಪಾಂಡವರು, ಜೀವರು ಸರ್ವೋತ್ತಮನಾದಂತಹ ಪರಮಾತ್ಮ ಕೃಷ್ಣ ಹಾಗೂ ವೇದವ್ಯಾಸ ದೇವರ ಜೊತೆಗೆ ಮಾತನಾಡ್ತಾ ಇದ್ದ. ಅಲ್ಲೆಲ್ಲ ಬರೀ ಲೋಕ ಶಿಕ್ಷಣಕ್ಕಾಗಿ ರಾಮ ನಾಟಕ ಮಾಡಿತ್ತು. ಇದು ನಾಟಕ ಅಲ್ಲ, ವಾಸ್ತವದಲ್ಲಿಯೂ ಆ ಅನಂತ ಗುಣಪೂರ್ಣನಾದ ಕೃಷ್ಣ, ವಾಸಿಷ್ಠ ಕೃಷ್ಣ, ವೇದವ್ಯಾಸ ದೇವರು, ಯಾದವ ಕೃಷ್ಣ, ಶ್ರೀಕೃಷ್ಣ ಪರಮಾತ್ಮ ಇವರಿಬ್ಬರ ಜೊತೆಗೆ ಮಾತನಾಡಿ ಅವರಿಂದ ಉಪದೇಶ ಪಡೆದು ಆನಂದವನ್ನು ಅನುಭವಿಸ್ತಾ ಇದ್ದ. ಸಾಮಾನ್ಯವಾಗಿ ಭೀಮಸೇನ ದೇವರು ಅಂದರೆ ಗದಾ ಹಿಡಿದುಕೊಂಡು ಯಾವಾಗ ಯಾರನ್ನು ಹೊಡೆದೇನೋ ಅಂತ ಕಾಯ್ತಾ ಇರ್ತಾರೆ. ಧನುರ್ಬಾಣಗಳನ್ನು ಹಿಡಿದುಕೊಂಡು ಅರ್ಜುನ 3 ಲೋಕಗಳಲ್ಲಿ ಏಕೈಕ ಧನುರ್ಧಾರಿ ಅಂತ ಪ್ರಸಿದ್ಧನಾದವ ಕೈಯಿಂದ ಗಾಂಡೀವವನ್ನು ಕೆಳಗೆ ಇಳಿಸದೆ ಯಾವಾಗಲೂ ಯುದ್ಧದಲ್ಲಿ ಆಸಕ್ತ ಅಂತನ್ನೋ ಹಾಗೆ ಚಿತ್ರಣ ಮಹಾಭಾರತದ ಭೀಮಸೇನ ದೇವರು ಅರ್ಜುನ ಅಂತ ಕೇಳಿದಾಗ ನಮ್ಮ ಮನಸ್ಸಿನಲ್ಲಿ ಬರುತ್ತದೆ. ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಸತ್ಯವನ್ನು ನಮ್ಮ ಎದುರಿನಲ್ಲಿ ಬಿಚ್ಚಿ ಇಟ್ಟು ಹೇಳ್ತಾರೆ. ವಾಸಿಷ್ಠ ಯಾದವ ವೃಷಾವಪಿ ಕೇಶವೌತೌ ತತ್ರೋಷತು ಪರಮ ಸೌಹೃದತೋ ಹಿತೇಷು ತಾಭ್ಯಾಂ ಅನಂತ ಗುಣಪೂರ್ಣ ಸುಖಾತ್ಮಕಾಭ್ಯಾಂ ಪಾರ್ಥಾಶ್ಚ ತೇ ಮೂದಿರೆ ಯುತ ಸತ್ಕಥಾಭಿಃ. ಪ್ರಸಂಗನು ಎಂಥ ಪ್ರಸಂಗ ನೋಡಿಕೊಳ್ಳಿ. ಸಾಮಾನ್ಯವಾಗಿ ಮದುವೆಯಾದ ಹೊಸತಿನಲ್ಲಿ ಇನ್ನೇನು ಮಾಡುವುದಕ್ಕೂ ಆ ದಂಪತಿಗಳು ಸಿದ್ಧರಿರೋದಿಲ್ಲ. ಅದೇ ಮೂಡಿನೊಳಗಿರ್ತಾರೆ. ಹೊಸದಾಗಿ ಮದುವೆಯಾದಾಗ ದಾಂಪತ್ಯ ಜೀವನದ ಕನಸನ್ನೇ ಕಾಣ್ತಾ ಇರ್ತಾರೆ, ಅದನ್ನೇ ಅನುಭವಿಸ್ತಾ ಇರ್ತಾರೆ ಹೊರತು ಆಗ ಧರ್ಮಶಾಸ್ತ್ರ ಪುರಾಣ ಪ್ರವಚನದೆಲ್ಲ ಆಮೇಲೆ ನೋಡೋಣ ಅಂತಾರೆ. ಈ ಪ್ರಸಂಗ ಯಾವುದು ಅಂದರೆ ದ್ರೌಪದಿಯ ವಿವಾಹವಾದ ಪ್ರಸಂಗ ಇದು. ಇದೀಗ ದ್ರೌಪದಿಯ ವಿವಾಹ ಆಗಿದೆ. ಹಸ್ತಿನಾವತಿಗೆ ಬಂದಿದ್ದಾರೆ, ಅವರವರ ಮನೆಯಲ್ಲಿ ಅವರಿದ್ದಾರೆ. ಆ ಸಂದರ್ಭದಲ್ಲಿ ಬಂದಂತಹ ಪೌರೋಹಿತ್ಯವನ್ನು ಮಾಡಿಸಿ ಪರಮಾನುಗ್ರಹವನ್ನು ಮಾಡಿದ, ಮದುವೆಗೆ ಮಾರ್ಗದರ್ಶನ ಮಾಡಿದ ವೇದವ್ಯಾಸ ದೇವರು ಹಾಗೂ ಶ್ರೀಕೃಷ್ಣ ಪರಮಾತ್ಮ ಅವರಿಗೇನು ಉಡುಗೊರೆಗಳನ್ನು ಕೊಟ್ಟರು, ಆಶೀರ್ವಾದ ಮಾಡಿದರು ಅಂತ ನಿನ್ನೆ ಕೇಳಿದಿರಲ್ಲ, ಅದನ್ನು ಮಾಡಿ ಹೋಗಲಿಲ್ಲ. ಪರಮ ಸೌಹೃದತಃ ಅತ್ಯಂತ ಪ್ರೀತಿಯಿಂದ ಪಾಂಡವರನ್ನು ಉದ್ಧಾರ ಮಾಡುವುದಕ್ಕೆ ಜೊತೆಗೇ ಇದ್ದಾರೆ. ಜೊತೆಗಿದ್ದಾಗ ಪಾಂಡವರು ಸುಮ್ಮನೆ ಒಂದು ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ 3 ಸಲ ಅಥವಾ 2 ಸಲನೋ ನಮಸ್ಕಾರ ಮಾಡಿ ದೊಡ್ಡವರು ಮನೆಯಾಗಿದ್ದಾರೆ ಅಂತ ಅಷ್ಟಕ್ಕೆ ಮುಗಿಸಲಿಲ್ಲ. ಮದುವೆಯಾಗಿದೆ ಅಂತ ಕೇವಲ ಹೆಂಡತಿಯ ಜೊತೆಗೆ ಸರಸ ಸಲ್ಲಾಪಗಳಲ್ಲಿ ಕಾಲ ಕಳೆದಿಲ್ಲ. ಅವರಿಗೆ ಈ ಮದುವೆಯಾದ ಪ್ರಸಂಗ ಬಹಳ ದೊಡ್ಡ ಪ್ರಸಂಗ ಅಂತ ಅನಿಸಿಲ್ಲ. ಮನೆಯೊಳಗೆ ವೇದವ್ಯಾಸ ದೇವರು ಕೃಷ್ಣ 2 ರೂಪಗಳಿಂದ ಪರಮಾತ್ಮ ಇದ್ದಾನೆ. ಅಂತಹ ಪರಮಾತ್ಮನಿಂದ ತತ್ವೋಪದೇಶಗಳನ್ನು ಪಡೆಯೋದು ಬಿಟ್ಟು ಇನ್ನೇನು ಮಾಡಬೇಕು ನಾವು, ಅದೇ ದೊಡ್ಡ ಸೌಭಾಗ್ಯ ಅಂತ, ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಅಂತ ತಿಳಿದು ಎಲ್ಲರೂ ಸೇರಿ ಆ 2 ರೂಪಗಳಿಂದ ಪರಮಾತ್ಮನಿಂದ ಉಪದೇಶವನ್ನು ಪಡೀತಾ ಇದ್ದಾರೆ. ಅವನ ಎದುರಿನಲ್ಲಿ ಅನೇಕ ವಿಧವಾದಂತಹ ತತ್ವಗಳ ಕಥೆಗಳನ್ನು, ಭಗವಂತನ ಲೀಲೆಗಳು, ಮಹಿಮೆಗಳನ್ನು ಆ ಪರಮಾತ್ಮನ ಮುಖದಿಂದ ತಿಳಿದು ಆನಂದವನ್ನು ಅನುಭವಿಸ್ತಾ ಇದ್ದಾರೆ ಎಂಬುದಾಗಿ ನಮಗೆ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ತಿಳಿಸ್ತಾರೆ. ಇವತ್ತು ಈ ಮಾತನ್ನು ಎಲ್ಲರೂ ಚೆನ್ನಾಗಿ ತಿಳಿಯಬೇಕು. ಯಾವುದೇ ಪ್ರಸಂಗ ಇರಲಿ, ಅದು ಮದುವೆ ಇರಲಿ, ಉಪನಯನ ಇರಲಿ, ಅಥವಾ ಇನ್ನನೇಕ ವಿಧವಾದ ಬೇರೆ ಬೇರೆ ಸಮಾರಂಭಗಳಿರುತ್ತವೆ, ಗೃಹ ಪ್ರವೇಶ ಇರ್ಬೋದು, ಬೇರೆ ಇರ್ಬೋದು,
ಷಷ್ಠಬ್ದಿ ಇರ್ಬೋದು, ನಾನಾ ವಿಧವಾದ ಕಾರ್ಯಕ್ರಮಗಳೆಲ್ಲ ಇರ್ತವೆ. ಏನು ಕಾರ್ಯಕ್ರಮ ಇದ್ದರೂ ಕೂಡ ತನ್ನ ನಿತ್ಯದ ಕರ್ಮಗಳನ್ನು ಬಿಡಬಾರದು. ಸಂಧ್ಯಾವಂದನಾದಿ ಕರ್ಮಗಳನ್ನು, ದೇವರ ಪೂಜಾದಿಗಳನ್ನು ಬಿಡಬಾರದು. ಅದು ಎಷ್ಟು ಸತ್ಯವೋ ಅಷ್ಟೇ ಆ ಭಗವಂತನ ಮಹಿಮೆಯನ್ನು ಹೇಳುವುದು, ಕೇಳುವುದು, ಪಾರಾಯಣ, ಅಧ್ಯಯನ, ಶ್ರವಣ ಇವುಗಳಿಗೆ ಸ್ವಲ್ಪಾದರೂ ಅವಕಾಶವನ್ನು ಇಟ್ಟುಕೊಳ್ಳಬೇಕು. ಭಗವಂತನ ಸ್ಮರಣೆಯನ್ನಾದರೂ ಕೊನೆಯ ಪಕ್ಷ ಮಾಡಬೇಕು. ಏನೋ ಮದುವೆ ದಿವಸನೇ ಬಹಳ ಯಜ್ಞ, ಯಾಗ, ಹೋಮ ಎಲ್ಲ ಇರ್ತದೆ, ಆಗೋದಿಲ್ಲ ಅಂದರೆ, ಆದರೆ ನಿತ್ಯದ ಕರ್ಮ ಸಂಧ್ಯಾವಂದನಾದಿಗಳನ್ನಷ್ಟು ಮಾಡಿ ಭಗವಂತನ ಉಪಕಾರದ ಸ್ಮರಣೆಯನ್ನಾದರೂ ಮಾಡಬೇಕು. ಏನನ್ನೂ ಮಾಡದೆ ಕೇವಲ ಲೌಕಿಕವಾದ ಒಂದು ಕಾರ್ಯಕ್ರಮ ಅನ್ನುವ ದೃಷ್ಟಿಯಲ್ಲಿ ಯಾವುದನ್ನು ಮುಗಿಸುವಂತಿಲ್ಲ. ವಾಲ್ಮೀಕಿ ರಾಮಾಯಣವು ಇದರ ಬಗ್ಗೆ ಬಹಳ ಒತ್ತು ಕೊಟ್ಟು ಹೇಳುತ್ತದೆ. ರಾಮದೇವರ ಸಂಚಾರವನ್ನು ವರ್ಣನೆ ಮಾಡಬೇಕಾದರೆ ಎಲ್ಲೆಲ್ಲಿ ರಾಮದೇವರು ಯಾವ ಯಾವ ತೀರ್ಥದಲ್ಲಿ ಇಳಿದು ಸಂಧ್ಯಾವಂದನವನ್ನು ಮಾಡ್ತಾ ಇದ್ದರೋ ಅದನ್ನು ವಾಲ್ಮೀಕಿ ಋಷಿಗಳು ಉಲ್ಲೇಖ ಮಾಡುತ್ತಾರೆ. ಮುಂದಿನ ಜನರಿಗೆ ಒಂದು ಮಾರ್ಗದರ್ಶನ ಆಗುತ್ತೆ. ಆ ರೀತಿಯ ಒಂದು ಉಪದೇಶವನ್ನು ಶ್ರೀಮದಾಚಾರ್ಯರು ನಮಗೆ ಈ ಮೂಲಕವಾಗಿ ಮಾಡ್ತಾ ಇದ್ದಾರೆ ಅಂತ ನಾವು ಅರ್ಥ ಮಾಡಿಕೊಳ್ಳಬೇಕು. ಅದಾದ ಮೇಲೆ ಪಾಂಡವರು ಹೇಗಾದರೂ ಮಾಡಿ ದೂರ ಹೋಗಬೇಕು ಅಂತ ಧೃತರಾಷ್ಟ್ರನ ಅಪೇಕ್ಷೆ, ಇವರೆಲ್ಲರ ಒತ್ತಾಯ, ಶಕುನಿ ದುರ್ಯೋಧನಾದಿಗಳ ಒತ್ತಡ. ಅವನಂದ ಇಂದ್ರದೇವರು ಒಂದು ದೊಡ್ಡದಾದ ರಾಜ್ಯವನ್ನು ಆಳಿದ್ರು, ಪ್ರಭುದೇವರಿಂದ ಪಟ್ಟಾಭಿಷಿಕ್ತರಾಗಿ. ಅದು ಹತ್ತಿರದಲ್ಲಿದೆ, ಅಲ್ಲಿ ನೀನು ರಾಜನಾಗಿ ಇರು. ಇಂದ್ರಪ್ರಸ್ಥದಲ್ಲಿ ನಾನಿಲ್ಲಿಯೇ ನಿನಗೆ ಅಭಿಷೇಕ ಮಾಡುತ್ತೇನೆ ಅಂತ ಧೃತರಾಷ್ಟ್ರ ಯುಧಿಷ್ಠಿರನಿಗೆ ಹೇಳ್ತಾನೆ. ಯುಧಿಷ್ಠಿರ ಅದನ್ನು ಸ್ವೀಕಾರ ಮಾಡಿದ. ಆಗ ಪುನಃ ವೇದವ್ಯಾಸದೇವರು ಶ್ರೀಕೃಷ್ಣ ಪರಮಾತ್ಮ ತಾವೇ ಸ್ವತಃ ಯುಧಿಷ್ಠಿರನಿಗೆ ಅಭಿಷೇಕವನ್ನು ಮಾಡುತ್ತಾರೆ, ಪಟ್ಟಾಭಿಷೇಕವನ್ನು ಮಾಡುತ್ತಾರೆ. ಇಡೀ ಜಗತ್ತು ಪರಮಾತ್ಮರಿಗೆ ಅಭಿಷೇಕವನ್ನು ಮಾಡುತ್ತದೆ. ನಿತ್ಯದಲ್ಲಿ ದೇವರಿಗೆ ಅಭಿಷೇಕ ಮಾಡಿ, ಶಾಲಿಗ್ರಾಮಗಳಿಗೆ ಅಭಿಷೇಕ ಮಾಡಿ, ಆ ಪರಮಾತ್ಮರಿಗೆ ಅಭಿಷೇಕ ಮಾಡಿದ ತೀರ್ಥವನ್ನು ತೆಗೆದುಕೊಂಡ್ರೆ ಧನ್ಯರು ಅಂತ ಅಂದ್ಕೊಳ್ತೇವೆ, ಧನ್ಯರಾಗ್ತೇವೆ. ನಿಜವಾಗಿಯೂ ಮಹಾ ಸೌಭಾಗ್ಯ, ಮಹಾಪುಣ್ಯ, ಸಕಲ ಪಾಪಗಳ ನಾಶ. ಅಂತಹ ಭಗವಂತ ಸ್ವತಃ ತನ್ನ ಕೈಯಿಂದ ಪರಮಾನುಗ್ರಹ ಪೂರ್ವಕವಾಗಿ ಯುಧಿಷ್ಠಿರನಿಗೆ ಪಟ್ಟಾಭಿಷೇಕವನ್ನು ಮಾಡಬೇಕಾಗಿದ್ರೆ ಆ ಯುಧಿಷ್ಠಿರನ ಸೌಭಾಗ್ಯ ಎಂತಾಯ್ತು. ಅವನು ಧರ್ಮರಾಜ, ಧರ್ಮವನ್ನು ಬಿಟ್ಟಿಲ್ಲ, ನಿತ್ಯದಲ್ಲಿ ಧರ್ಮವನ್ನು ಅನುಷ್ಠಾನದಲ್ಲಿ ಇಟ್ಟುಕೊಂಡವ, ಧರ್ಮಮೂರ್ತಿ ಅನ್ನುವುದಕ್ಕೆ ಪರಮಾತ್ಮ ತನ್ನ ಪರಮಾನುಗ್ರಹದ ಸಂಕೇತವಾಗಿ, ಪ್ರೀತಿಯ ಸಂಕೇತವಾಗಿ ಆ ಅಭಿಷೇಕವನ್ನು ಮಾಡಿದ್ದಾನೆ. ನಾವು ಕೂಡ ಅತ್ಯಂತ ನಿಷ್ಠಾವಂತರಾಗಿ ನಮ್ಮ ಯೋಗ್ಯತೆಗೆ ತಕ್ಕಂತೆ ಧರ್ಮಾಚರಣೆಯನ್ನು ಮಾಡಿದರೆ, ನಮ್ಮ ಶಕ್ತಿಗೆ ಅನುಸಾರವಾಗಿ ನಾವು ಧರ್ಮಮೂರ್ತಿಗಳಾದರೆ ನಮಗೂ ಆ ಭಗವಂತ ಪಟ್ಟಾಭಿಷೇಕವನ್ನು ಮಾಡುತ್ತಾನೆ. ಅದರ ಅರ್ಥ ಏನು ಅಂದರೆ, ಆ ಭಗವಂತ ವಿಶೇಷವಾಗಿ ಸಕಲ ಸಂಪತ್ತುಗಳನ್ನ, ಸೌಭಾಗ್ಯಗಳನ್ನ, ತನ್ನ ಅನುಗ್ರಹದ ಧಾರೆಯನ್ನು ನಮ್ಮ ಮೇಲೆ ಸುರಿಸ್ತಾನೆ ಎನ್ನುವುದು ಈ ಕಥೆಯಿಂದ ನಾವು ತಿಳಿಯಬೇಕಾದ ಸಂದೇಶ. ಧರ್ಮರಾಜನಿಗೆ ವೇದವ್ಯಾಸದೇವರು ಪಟ್ಟಾಭಿಷೇಕ ಮಾಡಿದರು ಅಂದರೆ ಧರ್ಮದಿಂದಿದ್ದವರಿಗೆ ತಮ್ಮ ಅನುಗ್ರಹದ ಧಾರೆಯನ್ನು ಸುರಿತಾರೆ ವೇದವ್ಯಾಸದೇವರು ಶ್ರೀಕೃಷ್ಣ ಪರಮಾತ್ಮ ಅನ್ನುವುದನ್ನು ಇಲ್ಲಿ ತಿಳಿಸ್ತಾರೆ. ತಸ್ಯಾಭಿಷೇಕಮಕರೋ ಪ್ರಥಮಂ ಹಿ ಕೃಷ್ಣ ವಾಸಿಷ್ಠನಂದನ ಉರುರ್ಭವ ಚಕ್ರವರ್ತಿ ಯಷ್ಟಾಶ್ವಮೇಧ ನಿಖಿಲಾತ್ಮಕ ರಾಜಸೂಯ ಪೂರ್ವೈರ್ಮಖೈ ಸತತಮೇವ ಚ ಧರ್ಮಶೀಲಃ. ಪರಮಾತ್ಮನ ವಚನ ಎಂದಿಗೂ ಅಸತ್ಯವಾಗಲು ಸಾಧ್ಯ ಇಲ್ಲ. ಎಂಥ ಅನುಗ್ರಹ ಆಶೀರ್ವಾದಗಳನ್ನು ಮಾಡ್ತಾ ಇದ್ದಾರೆ ನೋಡ್ರಿ ವೇದವ್ಯಾಸದೇವರು. ಚಕ್ರವರ್ತಿಯಾಗಲಿ, ಕೇವಲ ಇಂದ್ರಪ್ರಸ್ಥದ ಒಂದು ಮೂಲೆಯಲ್ಲಿ ರಾಜನಾಗಿ ಕೂಡುವುದಲ್ಲ, ನಾವೀಗ ಇಲ್ಲಿ ಅಭಿಷೇಕ ಮಾಡ್ತಾ ಇರುವುದು ನೀನು ಅಖಂಡ ಭೂಮಂಡಲಕ್ಕೆ ಚಕ್ರವರ್ತಿಯಾಗಿ ಬೆಳೆಯಬೇಕು ಅಂತ. ಅಶ್ವಮೇಧ ಯಾಗ, ರಾಜಸೂಯ ಯಾಗ,
ಮೊದಲಾದ ಎಲ್ಲ ಯಾಗಗಳನ್ನು, ಸಕಲ ಯಾಗ ಸ್ವರೂಪವಾದ ರಾಜಸೂಯ ಯಾಗವನ್ನು ನೀನು ಅತೀ ಉತ್ತಮ ಕಲ್ಪದಿಂದ ಮಾಡಿ ನನ್ನನ್ನು ಸಂತೋಷಪಡಿಸಬೇಕು ಅಂತ ವೇದವ್ಯಾಸ ದೇವರು ಯುಧಿಷ್ಠಿರನಿಗೆ ಆಶೀರ್ವಾದವನ್ನು ಮಾಡ್ತಾ ಅವನಿಗೆ ಪಟ್ಟಾಭಿಷೇಕ ಮಾಡಿದ್ದಾರೆ. ದೊಡ್ಡವರಿಗೆ ನಮಸ್ಕಾರ ಮಾಡಬೇಕು, ದೊಡ್ಡವರಿಂದ ಆಶೀರ್ವಾದವನ್ನು ಪಡೆಯಬೇಕು. ಆ ಪಡೆದ ಆಶೀರ್ವಾದ ನಾವು ಭಕ್ತಿಯಿಂದ ಸ್ವೀಕರಿಸಿದ್ದೇ ಆದರೆ ಅದು ಸಾರ್ಥಕವಾಗಿತ್ತು. ಹಿರಿಯರು ಮಾಡಿದ ಆಶೀರ್ವಾದವೇ ಸಾರ್ಥಕವಾಗುವುದಾದರೆ, ದೇವರ ಸ್ಮರಣೆ ಮಾಡಿ ಆಶೀರ್ವಾದ ಮಾಡಿದ್ದೇ ಸಾರ್ಥಕವಾಗುವುದಾದರೆ, ದೇವರೇ ಮಾಡುವ ಆಶೀರ್ವಾದ ಅದು ಸಾರ್ಥಕ, ಸಫಲ, ಪರಮಸತ್ಯವಾಗುತ್ತೆ ಎನ್ನುವುದರಲ್ಲಿ ಏನು ಸಂಶಯ. ಎಂತಹ ಅದ್ಭುತವಾದ ರೀತಿಯಲ್ಲಿ ರಾಜಸೂಯ ಯಾಗವನ್ನು ಮಾಡಿದ ಅಂತ ಮುಂದೆ ವರ್ಣನೆ ಬರ್ತದೆ. ಮೂಲ ಮಹಾಭಾರತದಲ್ಲಿ ವಿಸ್ತೃತವಾದ ವರ್ಣನೆ ಬರ್ತದೆ. 14 ಲೋಕಗಳಿಂದ ಎಲ್ಲ ದೇವತೆಗಳು ಬಂದಿದ್ದಾರೆ, ಋಷಿಮುನಿಗಳು ಬಂದಿದ್ದಾರೆ, ಯಾರೂ ಬಂದಿಲ್ಲ ಅಂತಿಲ್ಲ. ಪಾಂಡವರ ಯಾಗಕ್ಕೆ ಎಲ್ಲರೂ ಒಂದು ಭಾಗವಹಿಸಿದ್ದಾರೆ. ಅಂತಹ ವೈಭವದಿಂದ ಆ ಯಾಗ ನಡೆದಿದೆ. ಪರಮಾತ್ಮನಿಗೆ ಅಗ್ರ ಪೂಜೆಯಾಗಿದೆ, ವಿಷ್ಣು ಸರ್ವೋತ್ತಮತ್ವದ ಸ್ಥಾಪನೆಯಾಗಿದೆ. ಬರೀ ಅಗ್ನಿಯಲ್ಲಿ ಆಹುತಿಗಳನ್ನು ಹಾಕುವುದಲ್ಲ, ವಿಷ್ಣು ಸರ್ವೋತ್ತಮತ್ವದ ಸ್ಥಾಪನೆಯಾಗಿದೆ. ದುಷ್ಟರ ನಿಗ್ರಹ ಆಗಿದೆ, ಶಿಶುಪಾಲಾದಿಗಳ ನಿಗ್ರಹ. ನಿರಂತರ ಸತ್ಶಾಸ್ತ್ರಗಳ ಪಾಠ ಪ್ರವಚನ ನಡೆದಿದೆ, ಅದನ್ನು ಮುಂದೆ ಹೇಳ್ತಾರೆ. ಜೊತೆಗೆ ಅನ್ನದಾನ ನಡೆದಿದೆ. ಅನ್ನದಾನ ಹೇಗೆ ನಡೀತಾ ಇತ್ತು ಅನ್ನುವುದಕ್ಕೆ ಒಂದು ಲೆಕ್ಕ ಕೊಡ್ತಾರೆ ಮಹಾಭಾರತದಲ್ಲಿ. ಯುಧಿಷ್ಠಿರ ಹೇಳಿದ, ನಾನು ಒಂದು ಕಡೆಗೆ ಕೂತಿರ್ತೇನೆ ಮಣಿ ಮೇಲೆ, ಎಷ್ಟು ಜನರಿಗೆ ಅನ್ನದಾನ ಆಯಿತು ಅಂತ ನನಗೆ ಗೊತ್ತಾಗಬೇಕು. ಯಾಕೆ ನಾನು ಇಷ್ಟು ಜನರಿಗೆ ಅನ್ನದಾನ ಮಾಡಿದೆ ಅಂತ ಅಹಂಕಾರ ಪಡೋದಕ್ಕಲ್ಲ, ಕೃಷ್ಣಾರ್ಪಣೆ ಹೇಳಲಿಕ್ಕೆ. ಇದೆಲ್ಲವೂ ದೇವರ ಅನುಗ್ರಹದಿಂದ ಆಯಿತು ಅಂತ ಪರಮಾತ್ಮನಿಗೆ ಅರ್ಪಣೆ ಮಾಡಿದೆ. ಸಮರ್ಪಣೆ ಕೃತ್ಯಾನಿ ಕೃತೀಕೃತಾನಿ, ಮಾಡಿದ್ದನ್ನು ದೇವರಿಗೆ ಸಮರ್ಪಣೆ ಮಾಡಬೇಕು. ಮುಂದೆ ಮಾಡುವುದನ್ನಂತೂ ಬೆಳಗ್ಗೆ ಎದ್ದ ಕೂಡಲೇ ಸಮರ್ಪಣೆ ಮಾಡಿರ್ತೇನೆ, ಇನ್ನು ಮುಂದೆ ಮಾಡುವುದೆಲ್ಲವೂ ಭಗವಂತನಿಗೆ ಅರ್ಪಣೆ ಅಂತ. ಆದ್ರೆ ಮಾಡಿದ ಮೇಲೆ ಒಮ್ಮೆ ಅರ್ಪಣೆ ಮಾಡಬೇಕಲ್ಲ, ಏನಾಯ್ತು ಅಂತ ಗೊತ್ತಾದ್ರೆ ತಾನೇ ನಾನು ಮಾಡ್ಲಿಕ್ಕೆ ಬರುತ್ತೆ, ನನಗೆ ಸೂಚನೆ ಕೊಡಬೇಕು ಅಂತ. ಅದು ಎಷ್ಟೆಷ್ಟೋ ಕಿಲೋಮೀಟರ್ಗಳಷ್ಟು ದೊಡ್ಡದಾದಂತಹ ಮಂಟಪ, ಅಲ್ಲಿ ಬಂದು ಹೋಗೋದು ಬಿಡೋದು ಸಾಧ್ಯವೇ ಇಲ್ಲ. ಹಾಗಾದರೆ ಒಂದು ದೊಡ್ಡ ಗಂಟೆ ಮಾಡಿದ್ರಂತೆ. 1,00,000 ಜನರ ಊಟ ಆದರೆ 1 ಗಂಟೆ ಬಾರಿಸಬೇಕು. ಇವನು ಕೂತಲ್ಲೇ ದೇವರಿಗೆ ಸಮರ್ಪಣೆ ಮಾಡಬೇಕು. ಯುಧಿಷ್ಠಿರ ಎಷ್ಟು ಸಲ ಆಗಿರ್ಬೋದು ಅದು. ಬೆಳಿಗ್ಗೆ ಸೂರ್ಯೋದಯಕ್ಕೆ ಪ್ರಾರಂಭ ಆದರೆ ರಾತ್ರಿವರೆಗೆ ನಿಲ್ತಾನೇ ಇರಲಿಲ್ಲ. ಠಣ 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 ಹೊಡ್ಕೊಳ್ತಾರೆ. ಯಾಕೆ ಇವರು ಇಲ್ಲಿ 1,00,000 ಜನರಿಗೆ ಆಗಿದೆ ಅನ್ನೋದ್ರೊಳಗೆ ಇನ್ನೊಂದು ಕಡೆಗೆ ಆಗ್ತಾ ಇತ್ತು, ಅವ್ರು ಹೊಡಿತಾ ಇತ್ತು. ಅಲ್ಲಿ ಆಗಿದೆ ಅನ್ನೋದ್ರೊಳಗೆ ಮತ್ತೊಂದು ಕಡೆಗೆ, ಹೀಗೆ ನಿರಂತರವಾಗಿ ಅನ್ನದಾನ ನಡೀತಾ ಇತ್ತಂತೆ. ಇಂದ್ರದೇವರ ಅರ್ಥಾತ್ ಯುಧಿಷ್ಠಿರ, ವಾಯುದೇವರು, ಇಂದ್ರದೇವರು, ಅಶ್ವಿನಿ ದೇವತೆಗಳು ಎಲ್ಲ ಮಹಾನುಭಾವರು. ಅವರ ಸಂಕಲ್ಪ, ಅವರ ತಪಸ್ಸು ಪರಮಾತ್ಮನ ಪರಮಾನುಗ್ರಹದಿಂದ ಅಂಥ ಅನ್ನದಾನ, ಅಂಥ ಜ್ಞಾನದಾನ ಇದೆಲ್ಲ ನಡೆದಿದೆ. ಅದರ ಹಿಂದೆ ಇರುವ ಶಕ್ತಿ ಒಂದೇ ವೇದವ್ಯಾಸ ದೇವರು ಮಾಡಿದ ಆಶೀರ್ವಾದ, ಶ್ರೀಕೃಷ್ಣ ಪರಮಾತ್ಮ ಮಾಡಿದ ಆಶೀರ್ವಾದ. ಅದೇನು ಆಶೀರ್ವಾದ ಅಂತ ಶ್ರೀಮದಾಚಾರ್ಯರಂತಾರೆ, ಯಷ್ಟ ಅಶ್ವಮೇಧ ನಿಖಿಲಾತ್ಮಕ ರಾಜಸೂಯ. ಆ ರಾಜಸೂಯ ಯಾಗ ಇದು ಎಲ್ಲ ಯಾಗಗಳ ಸ್ವರೂಪವಾಗಿತ್ತಂತೆ. ಅಂತಹ ರಾಜಸೂಯ ಪೂರ್ವೈರ್ಮಖೈ ಸತತಮೇವ ಚ ಧರ್ಮಶೀಲ. ಕೆಲವರೆಲ್ಲ ನಮಗೆ ಯಾಕೆ ಪೂರ್ಣ ಫಲ ಸಿಗೋದಿಲ್ಲ, ನಾವು ರಗಡ ಕರ್ಮಗಳನ್ನು ಮಾಡುತ್ತೇವೆ ಅಂತಂತಾರೆ. ಅದು ಹೇಗೆ ಮಾಡಿರ್ತಾರೆ ಅಂದರೆ, ಹಿಂದೆಂದೂ ಸಂಧ್ಯಾವಂದನ ಇಲ್ಲ, ಮುಂದೂ ಸಂಧ್ಯಾವಂದನ ಇಲ್ಲ, ಎಂದೂ ದೇವರಿಗೆ ನಮಸ್ಕಾರ ಇಲ್ಲ, ಚಮತ್ಕಾರ ಇಲ್ಲ. ಯಾವತ್ತಿನ ದಿವಸ ತಾನು ಹೋಮ ಮಾಡಬೇಕು ಅಂತಂದಿರ್ತಾರೆ, ಅವತ್ತೇ ಅಂಗಡಿಯಿಂದ ಒಂದು ಹೊಸ ಬಡಿ ತೆಗೆದುಕೊಂಡು ಬಂದು ಯಾರದೋ ಸಹಾಯದಿಂದ ಉಟ್ಕೊಳ್ತಾನೆ. ಉಟ್ಕೊಂಡು ದೊಡ್ಡ ಕುಂಕುಮ ಹಚ್ಚಿಕೊಂಡು ಮಣೆ ಮೇಲೆ ಕೂತು ಆಚಮನ ಮಾಡು ಅಂದ್ರೆ ಏನು ಅಂತ ಕೇಳಿಕೊಂಡು ನೀರು ಕೊಡೋದು. ಒಂದಿಷ್ಟು ಹೋಮ ಮಾಡಿ ನನಗೆ ಹೋಮದ ಫಲ ಸಿಕ್ಕಿಲ್ಲ ಅಂದರೆ ಯಾಕೆ ಸಿಗ್ತದೆ? ಅದು
ವೇದವ್ಯಾಸದೇವರ ಆಶೀರ್ವಾದದ ರೀತಿ ನೋಡಿ. ಸತತಮೇವ ಚ ಧರ್ಮಶೀಲ, ನಿರಂತರವಾಗಿ ಧರ್ಮ ಇದು ನಿನ್ನ ಸ್ವಭಾವ ಆಗಿರಬೇಕು. ಹಾಗಿದ್ದು ನೀನು ಯಜ್ಞಯಾಗಾದಿಗಳನ್ನು ಮಾಡು. ಇದು ಯಮಧರ್ಮನಿಗೆ ಹೇಳಬೇಕಾಗಿಲ್ಲ, ದೇವರ ಅನುಗ್ರಹ ಯಾವಾಗಲೂ ಇದೆ ಎಂಬ ದೇವತೆ. ಆದರೆ ಉಳಿದವರೆಲ್ಲರಿಗೂ ಹೇಳ್ತಾ ಇದ್ದಾನೆ ಸಂದೇಶ, ಯಮಧರ್ಮನಿಗೆ ಆಶೀರ್ವಾದ ಮಾಡ್ತಾ ಇದ್ದಾನೆ. ನೀವು ಸತತ ಧರ್ಮಶೀಲರಾಗಿ ಯಾವಾಗಲೂ ಧರ್ಮವನ್ನು ಮಾಡ್ತಾ ವಿಶೇಷ ಸಂದರ್ಭಗಳಲ್ಲಿ ವಿಶೇಷ ಧರ್ಮಾಚರಣೆಯನ್ನು ಮಾಡಿ ದೇವರಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿದಾಗ ಆ ಪ್ರಾರ್ಥನೆಯನ್ನು ಪರಮಾತ್ಮ ಮನ್ನಿಸಿ ಪರಿಪೂರ್ಣ ಅನುಗ್ರಹವನ್ನು ಮಾಡುವುದಕ್ಕೆ ಸಾಧ್ಯ. ಇಲ್ಲದಿದ್ದರೆ ನಿಮಗೆ ಎಷ್ಟು ಶ್ರದ್ಧೆ ಇದೆ, ಎಷ್ಟು ಕರ್ಮಗಳನ್ನು ಮಾಡಿದ್ದೀರಿ, ಅದಕ್ಕೆ ತಕ್ಕ ಹಾಗೆ ಅನುಗ್ರಹ ಮಾಡ್ತಾರೆ. ಶ್ರದ್ಧೆಯೂ ಸ್ವಲ್ಪ, ಮಾಡಿದ ಧರ್ಮವೂ ಸ್ವಲ್ಪ, ಅದರೊಳಗಿರುವ ಶುದ್ಧಿಯೂ ಸ್ವಲ್ಪ, ಆದರೆ ಸಿದ್ಧಿಯೂ ಅಷ್ಟೇ ಇರುತ್ತೆ. ಆ ದೃಷ್ಟಿಯಲ್ಲಿ ನಾವು ಧರ್ಮವನ್ನು ಹೇಗೆ ಮಾಡಬೇಕು ಅಂತ ವೇದವ್ಯಾಸದೇವರು ತಿಳಿಸಿಕೊಡ್ತಾರೆ. ಈ ರೀತಿ ಪರಮಾತ್ಮ ಅವರ ಅನುಗ್ರಹದಿಂದ ಪಾಂಡವರಿಗೆ ಅನುಗ್ರಹವನ್ನು ಮಾಡಿದ್ದಾನೆ. ಜೊತೆಗೆ ನೋಡಿ, ಸಾಧನೆ ಫಲ ಭಗವಂತ ತಾನೇ ಮಾಡಿಸಿ ಫಲವನ್ನು ನಮಗೆ ಕೊಡ್ತಾನೆ. ಯಜ್ಞವನ್ನು ಮಾಡುವಂತ ಆಶೀರ್ವಾದ ಮಾಡಿದ. ಜೊತೆಗೆ ಪರಮಾತ್ಮ ಸ್ವತಃ ತಾನು ವಿಶ್ವಕರ್ಮನನ್ನು ಕರೀತಾನೆ, ಕರೆದು ಆಜ್ಞೆಯನ್ನು ಮಾಡ್ತಾನೆ. ಕೃಷ್ಣ ಹಾಗೂ ವೇದವ್ಯಾಸದೇವರು ಕೆಲವು ಸ್ಟೇಟ್ಮೆಂಟ್ಗಳನ್ನು ಕೆಲವು ಅಧಿಕಾರಿಗಳು ಜೊತೆಯಾಗಿ ಕೊಡ್ತಾರೆ ನೋಡಿ, ಜಾಯಿಂಟ್ ಸ್ಟೇಟ್ಮೆಂಟ್. ಆ ತರಹ ವಾಸಿಷ್ಠಪೇನ ಯದುಪೇನ ಚ ಪಾಂಡವಾನಾಂ ರತ್ನೋತ್ಕರಂ ಕುರುಪುರಂ ಪುರುಹೂತಪುರ್ಯಾಃ ಸಾದೃಶ್ಯತಸ್ತ್ವಿತಿ ನಿಯುಕ್ತ ಉಭೌ ಪ್ರಣಮ್ಯ ಸರ್ವೇಶ್ವರೌ ಸಕೃತವಾಂಶ್ಚ ಪುರಂ ತಥೈವ. ಗುರುಗಳ ಅನುಗ್ರಹ ಹೇಗಿರುತ್ತೆ ಅಂತ ವರ್ಣನೆ ಮಾಡ್ತಾರೆ. ಲೌಕಿಕ ಫಲ ಲಕ್ಷಣಾಮೃತ ದೋಹಿನೀಂ ಗುರು ಅನುಗ್ರಹ ರೂಪಾಂ ತಾಂ ಕಾಮಧೇನು ಉಪಾಸ್ಮಹೇ ಅಂತ. ಗುರುಗಳ ಅನುಗ್ರಹ ಅಂದ್ರೆ ಇದು ಕಾಮಧೇನು ಇದ್ದ ಹಾಗೆ, ಲೌಕಿಕ ಫಲಗಳನ್ನು ಕೊಡುತ್ತೆ. ಐಶ್ವರ್ಯ, ಅಧಿಕಾರ, ಮದುವೆ, ಮಕ್ಕಳು ಇವುಗಳನ್ನು ಕೊಡುತ್ತದೆ. ಅಲೌಕಿಕವಾದಂತಹ ಫಲವನ್ನು ಕೊಡುತ್ತದೆ. ಜ್ಞಾನ ಭಕ್ತಿ ವೈರಾಗ್ಯಗಳನ್ನು ಕೊಟ್ಟು ತದ್ವಾರ ಮೋಕ್ಷವನ್ನು ಕೊಡುವುದಕ್ಕೂ ಅದು ಸಮರ್ಥವಾಗಿದೆ ಅಂತ. ಅವರವರ ಗುರುಗಳ ಅನುಗ್ರಹದ ಮಹಿಮೆಯೇ ಹೀಗಿರಬೇಕಾದರೆ ಜಗದ್ಗುರುಗಳಾದ ವೇದವ್ಯಾಸದೇವರ ಅನುಗ್ರಹದ ಮಹಿಮೆ ಏನು? ಲೌಕಿಕ ಫಲ ಲಕ್ಷಣಾಮೃತದೋಹಿನಿ. ವೇದವ್ಯಾಸದೇವರು ಯಜ್ಞಯಾಗಾದಿಗಳನ್ನು ಮಾಡಿ ಮಹಾಪುಣ್ಯವನ್ನು ಸಂಪಾದನೆ ಮಾಡುವಂತ ಒಂದು ಕಡೆಗೆ ಆಶೀರ್ವಾದ ಮಾಡಿದರೆ, ಇನ್ನೊಂದು ಕಡೆಗೆ ಪ್ರತ್ಯಕ್ಷವಾಗಿ ತಾವೇ ವಿಶ್ವಕರ್ಮನನ್ನ ಬಾಯಿಲಿ ಅಂತ ಕರೆದು ಅವನಿಗೆ ಆಜ್ಞೆ ಮಾಡ್ತಾರೆ. ವಿಶ್ವಕರ್ಮ, ಇಲ್ಲಿ ಒಂದು ಒಳ್ಳೆ ಪಟ್ಟಣ ಆಗಬೇಕು. ಇಂದ್ರಲೋಕ ಹೇಗಿದೆ ಅದಕ್ಕೇನೂ ಕಡಿಮೆ ಇಲ್ಲದೆ ಇದ್ದ ಹಾಗೆ ಸಾದೃಶ್ಯತಃ ಇಂದ್ರಲೋಕಕ್ಕೆ ಸದೃಶವಾದ ಪಟ್ಟಣ ಇಲ್ಲ ಆಗಬೇಕು. ಮುತ್ತು ರತ್ನಗಳ ವೈಭವ ಇರಬೇಕು. ಎಲ್ಲಿ ನೋಡಿದರಲ್ಲಿ ಮುತ್ತು ರತ್ನಗಳು ಕಾಣಬೇಕು. ಆ ರೀತಿ ಅದನ್ನು ನೀನು ನಿರ್ಮಾಣ ಮಾಡಬೇಕು ಅಂತ ಅವನಿಗೆ ಆಜ್ಞೆಯನ್ನು ಮಾಡಿದ್ದಾರೆ. ಅಂತಹ ಅದ್ಭುತವಾದ ಒಂದು ಪಟ್ಟಣವನ್ನ, ಸಂಪದ್ಭರಿತವಾದ ಪಟ್ಟಣ, ಬರೀ ಸಂಪದ್ಭರಿತ ಅಲ್ಲ, ಜನಭರಿತವಾದ ಪಟ್ಟಣ. ಖಾಲಿ ಕಾಡು ಅಲ್ಲಿ ಕಳಿಸಿದ್ದಾನೆ ಧೃತರಾಷ್ಟ್ರ. ಜನರೇ ಇಲ್ಲ, ಏನ್ ರಾಜ್ಯ ಆಡಬೇಕು? ದೇಶಂಚ ನಾದಿಗನ ಸಂವೃತ ಮನ್ಯ ದೇಶ ಸಂಸ್ಥೈರ್ಜನೈರಭಿಪೂರಿರಾಶು ಪಾರ್ಥ. ಬೇರೆ ಬೇರೆ ದೇಶಗಳಿಂದ ಜನರನ್ನು ಕಳೆದುಕೊಂಡು ಬಂದು ಅದು ಜನಭರಿತ ಆಗುವಂತೆ ಮಾಡಿದ್ದಾರೆ, ಸಂಪದ್ಭರಿತ ಆಗುವಂತೆ ಮಾಡಿದ್ದಾರೆ ಪರಮಾತ್ಮ. ಅಂತಹ ಸಮೃದ್ಧವಾದ ರಾಜ್ಯವನ್ನ ಪಾಂಡವರಿಗೆ ಪರಮಾತ್ಮ ಕರುಣಿಸಿದ್ದಾನೆ. ಇದನ್ನು ನಾವೆಲ್ಲ ಪರಮಾತ್ಮನ ಅನುಗ್ರಹ ಎನ್ನುವುದನ್ನು ನಿತ್ಯದಲ್ಲಿ ಸ್ಮರಣೆ ಮಾಡಬೇಕು. ಯಾರಿಲ್ಲದೆ ಒಬ್ಬಂಟಿಗರಾಗಿರುವಂತಹ ಎಷ್ಟೋ ಜನರನ್ನ ಸಮಾಜದಲ್ಲಿ ಕಾಣುತ್ತೇವೆ. ಜನ್ಮಾಂತರದ ಕರ್ಮ ಎಲ್ಲರನ್ನೂ ಕಳೆದುಕೊಂಡಿರ್ತಾರೆ. ಆ ತರಹದ ಲೋನ್ಲಿನೆಸ್ಸು, ಏಕಾಕಿತನ, ಒಂಟಿತನದ ದುಃಖ ಅವರನ್ನ ಕಾಡ್ತಾ ಇರ್ತದೆ. ತಸ್ಮಾತ್ ಏಕಾಕಿ ನ ರಮತೆ.
ಆದರೆ 4 ಜನ ನಮ್ಮ ಜೊತೆಗಿದ್ದಾರೆ, ಮಾತನಾಡಿಸ್ತಾರೆ, ಪ್ರೀತಿ ಮಾಡುವವರಿದ್ದಾರೆ ಅಂದರೆ ನಿನ್ನ ಒಲುಮೆಯಿಂದ ನಿಖಿಲ ಜನರು ಬಂದು ವಂದಿಸುವರು ಮಹಾರಾಯ ಅಂತ ಅನುಸಂಧಾನ ಬರಬೇಕು. ಯಾರಿಲ್ಲದ ಆ ಇಂದ್ರಪ್ರಸ್ಥದೊಳಗೆ ಸಹಸ್ರ ಸಂಖ್ಯೆಯಲ್ಲಿ ಜನರೆಲ್ಲ ಬಂದು ಅದು ಸಮೃದ್ಧವಾಗುವಂತೆ ಪರಮಾತ್ಮ ಮಾಡಿದ ಅಂತನ್ನುವ ಕಥೆಯನ್ನು ಹೇಳ್ತಾ ಇದ್ದಾರಲ್ಲ. ಅವರವರ ಮನೆ, ಅವರವರ ಪರಿಸರ ಇದೆಲ್ಲ ಜನಭರಿತ ಆಗಬೇಕು. ಆ ಜನರೆಲ್ಲ ಇವನಿಗೆ ಪ್ರೀತಿ ಮಾಡುವ ಜನರಾಗಿರಬೇಕು, ಸಹಾಯ ಮಾಡುವವರಾಗಿರಬೇಕು. ಅಂತಹ ಜನರ ಮಧ್ಯದಲ್ಲಿ ವಾಸ ಮಾಡುವ ಸೌಭಾಗ್ಯವನ್ನು ಪರಮಾತ್ಮ ಎಲ್ಲ ಸಜ್ಜನರಿಗೂ ಅನುಗ್ರಹ ಮಾಡ್ತಾನೆ, ಕೊಡ್ತಾನೆ ಎನ್ನುವುದಕ್ಕೆ ಈ ಒಂದು ಕಥೆಯನ್ನು ನಮಗೆ ನಿದರ್ಶನವಾಗಿ ತಿಳಿಸಿಕೊಟ್ಟಿದ್ದಾರೆ. ಮದುವೆಯಾದ ಹೊಸದಿನಲ್ಲಿಯೂ ವೇದವ್ಯಾಸ ದೇವರಿಂದ ಉಪದೇಶವನ್ನು ಪಡೆಯುವುದಕ್ಕೆ, ಪಾಠ ಕೇಳುವುದಕ್ಕೆ ಆಲಸ್ಯ ಮಾಡಲಿಲ್ಲ ಪಾಂಡವರು. ಈಗ ಇಂದ್ರಪ್ರಸ್ಥದೊಳಗೆ ಪಟ್ಟಾಭಿಷೇಕ ಆಯಿತು. ಯುಧಿಷ್ಠಿರ ರಾಜನಾದ, ಭೀಮಸೇನ ದೇವರು ಯುವರಾಜರಾದರು. ರಾಜ್ಯದ ವೈಭವ ಏನಿಲ್ಲದೆ ವೈಭವ ಇತ್ತು, ಈಗ ಇನ್ನೂ ವಿಶೇಷವಾದ ವೈಭವ. ಹೊಸ ಪಟ್ಟಣದ ನಿರ್ಮಾಣ, ಹೊಸ ಪ್ರಜೆಗಳು, ಅವರನ್ನು ಆಳುವಂತಹ ಒಂದು ದೊಡ್ಡದಾದ ಸೌಭಾಗ್ಯ ಇದೆಲ್ಲ ಇದೆ ಅಂತ ಆ ರಾಜ್ಯದ ವ್ಯಾಮೋಹದೊಳಗೆ ಸರ್ವೋತ್ತಮ ರಾಜನಾದ ಪರಮಾತ್ಮನ ಮುಖ ಕಮಲಗಳಿಂದ ಉಪದೇಶವನ್ನು ಪಡೆಯುವುದಕ್ಕೆ ಮರೆಯಲಿಲ್ಲ. ಮತ್ತು ಕೃಷ್ಣ ಪರಮಾತ್ಮನ ಮುಖ ಕಮಲದಿಂದ, ವೇದವ್ಯಾಸದೇವರ ಮುಖ ಕಮಲದಿಂದ ಪುನಃ ಉಪದೇಶವನ್ನು ಪಡೆಯುತ್ತಾರೆ. ಉಪದೇಶ ಅಂದ್ರೆ ಏನಾದ್ರೂ ಒಂದಿಷ್ಟು ಕಥೆ ಹೇಳಪ್ಪ, ನೀನು ಉಪನ್ಯಾಸ ಮಾಡ್ತಾ ಇರು, ನಾವು ಓಡಾಡ್ತಾ ಇರ್ತೀವಿ, ಹೀಗಲ್ಲ. ಯಾವುದೋ ಕಥೆ ಮಾತ್ರ ಕೇಳುತ್ತೇವೆ ಅಲ್ಲ. ಪಾರ್ಥಾಶ್ಚತೆ ಮುಮುದುರತ್ರ ವಸಿಷ್ಠ ವೃಷ್ಣಿವರ್ಯೋದಿತಾನ್ ಅಖಿಲ ತತ್ವ ವಿನಿರ್ಣಯಾಂಸ್ತು ಶೃಣ್ವಂತ ಏವ ಹಿ ಸದಾ ಪೃಥಿವೀಂಚ ಧರ್ಮ ಕುಂಚಂತ ಆಶ್ರಿತ ರಮಾಪತಿಪಾದಯುಗ್ಮಾಃ. ಬಹಳ ಮಹತ್ವದ ಮಾತಿದು. ಶೃಣ್ವಂತ ಏವ ಹಿ ಸದಾ ಪೃಥಿವೀಂಚ ಧರ್ಮ ಭುಂಜಂತಹ. ಬಹಳ ಮಹತ್ವದ್ದು. ಶೃಣ್ವಂತ ಏವ ಅಂತಾರೆ ಶ್ರೀಮದಾಚಾರ್ಯರು. ಶ್ರೀಕೃಷ್ಣ ಹಾಗೂ ವೇದವ್ಯಾಸದೇವರು ಇವರಿಬ್ಬರ ಮುಖಗಳಿಂದಲೂ ನಿತ್ಯದಲ್ಲಿ ಉಪದೇಶವನ್ನು ಪಡೆಯುತ್ತಾನೆ, ಶ್ರವಣವನ್ನು ಮಾಡುತ್ತಾನೆ, ರಾಜ್ಯದ ಪಾಲನೆಯನ್ನು ಮಾಡ್ತಾ ಇದ್ದಾರೆ, ರಾಜ್ಯದ ರಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಪ್ರಜಾಪಾಲನೆ ಬಿಟ್ಟಿಲ್ಲ, ಯಾಕೆ ಅದು ಪರಮಾತ್ಮನ ಆಜ್ಞೆ. ಕ್ಷತ್ರಿಯರಿಗೆ ಅದು ಧರ್ಮ. ಪ್ರಜಾಪಾಲನೆಯನ್ನು ಬಿಟ್ಟಿಲ್ಲ, ರಕ್ಷಣೆ ಮಾಡ್ತಾರೆ, ರಾಜ್ಯದ ವಿಸ್ತಾರ ಮಾಡ್ತಾರೆ, ಶತ್ರುಗಳ ನಾಶ ಮಾಡ್ತಾರೆ, ಸಂಪತ್ತಿನ ಅಭಿವೃದ್ಧಿಯನ್ನು ಮಾಡ್ತಾರೆ, ಯಾವುದನ್ನು ಬಿಟ್ಟಿಲ್ಲ. ಆದರೆ ಶೃಣ್ವಂತ ಏವ, ನಿತ್ಯದಲ್ಲಿ ಯಾವ ಸಂದರ್ಭದಲ್ಲಿ ಶ್ರೀಕೃಷ್ಣ ವೇದವ್ಯಾಸದೇವರು ಉಪದೇಶ ಮಾಡ್ತಾ ಇದ್ದರೋ ಆ ಶಾಸ್ತ್ರಗಳ ಶ್ರವಣವನ್ನ ಮಾಡ್ತಾನೆ, ಉಳಿದ ಕಾರ್ಯಗಳನ್ನು ಮಾಡಿದ್ದಾರೆ. ಇದು ಎಲ್ಲರಿಗೂ ಒಂದು ದೊಡ್ಡ ಸಂದೇಶ. ದೊಡ್ಡ ಉದ್ಯೋಗ ಇದೆ, ನನಗೆ ಶಾಸ್ತ್ರ ಶ್ರವಣ ಮಾಡಲಿಕ್ಕೆ ಆಗೋದಿಲ್ಲ, ಬಹಳ ದೊಡ್ಡ ಬಿಸಿನೆಸ್ ಇದೆ, ಯಾವ ನೆಪ ಹೇಳುವಂತಿಲ್ಲ. ಶಾಸ್ತ್ರದ ಉಪದೇಶ ಇದು ಇನ್ನೊಬ್ಬರಿಗಾಗಲ್ಲ, ಹೇಳುವವರ ಉಪಕಾರಕ್ಕಲ್ಲ, ಅದು ನಮ್ಮ ಉದ್ಧಾರಕ್ಕೆ. ಅಂದ ಮೇಲೆ ನಾವೇನೋ ನೆಪ ಹೇಳಿದರೆ ಹಾನಿ ಆಗೋದು ಯಾರಿಗೆ? ಸಣ್ಣ ಉದಾಹರಣೆ ತಿಳ್ಕೊಳ್ಳೋದಾದರೆ, ವೈದ್ಯ ಒಬ್ಬ ರೋಗಿ, ಇವರಿಬ್ಬರ ಮಧ್ಯದಲ್ಲಿ ಸಂವಾದ ನಡೆದಾಗ ಬಹಳ ಕಷ್ಟ ಇದೆ, ಬಹಳ ಸೀರಿಯಸ್ ಆದಂತಹ ರೋಗ ಇದೆ, ನೀನು ಔಷಧಿಗಳನ್ನು ತೆಗೆದುಕೊಳ್ಳಲೇಬೇಕು, ಇಷ್ಟು ಪಥ್ಯ ಮಾಡಬೇಕು, ಕಡ್ಡಾಯವಾಗಿ ನೀನು ಮಾಡಲೇಬೇಕು ಅಂತ ಅವರು ಹೇಳ್ತಾರೆ. ನೀವು ಹೇಳ್ತಾ ಇರೋದೆಲ್ಲ ನಿಜ, ಔಷಧಿ ಎಲ್ಲ ತಗೊಳ್ಬೇಕು, ರೋಗ ಎಲ್ಲ ಇದೆ, ಬಟ್ ನನಗೆ ಸಮಯ ಇಲ್ಲ, ನಾನೇನು ಮಾಡಲಿ ಅಂದರೆ ಇದು ಉತ್ತರ ಸರಿನಾ? ಸಮಯ ಇಲ್ಲ ಅಂತ ಔಷಧ ತೆಗೆದುಕೊಳ್ಳೋದಿಲ್ಲ, ಅಥವಾ ಇನ್ನುಳಿದ ಅವರು ಹೇಳಿದಂತಹ ವ್ಯಾಯಾಮಗಳನ್ನು, ಪಥ್ಯಗಳನ್ನು, ಆಹಾರ ವಿಹಾರಗಳ ನಿಯಮಗಳನ್ನು ಪರಿಪಾಲನೆ ಮಾಡುವುದಿಲ್ಲ ಅಂದರೆ ವೈದ್ಯರಿಗೆ ಹಾನಿಯಾಗಬೇಕಾಗಿದೆ, ಇನ್ನಿಷ್ಟ ಅಂತ ನಾವು. ಆದರೆ ಹಾನಿಯಾಗುವುದು ರೋಗಿಗೆ. ಈ ಸಂಸಾರವೆಂಬ ರೋಗ ಇದ್ದದ್ದು ನಮಗೆ, ಕಷ್ಟಪಡ್ತಾ ಇರೋದು ನಾವು. ವೇದವ್ಯಾಸದೇವರು ವೈದ್ಯರು,
ಕೃಷ್ಣ ಪರಮಾತ್ಮ ವೈದ್ಯ. ಅಂತಹ ಸರ್ವೋತ್ತಮ ವೈದ್ಯನಾದ ಪರಮಾತ್ಮ ನಮ್ಮ ರೋಗಗಳ ಪರಿಹಾರಕ್ಕಾಗಿ ಈ ತರಹದ ಸತ್ಶಾಸ್ತ್ರಗಳ ಉಪದೇಶವನ್ನು ಕೇಳಿ ಸನ್ಮಾರ್ಗವನ್ನು ತಿಳಿದು ಅದರಂತೆ ನೀವು ಅನುಷ್ಠಾನ ಮಾಡಿ ನಿಮ್ಮ ಸಂಸಾರವೆಂಬ ರೋಗವನ್ನು ಕಳೆದುಕೊಳ್ಳಿ ಅಂತ ಹೇಳಿದಾಗ ನಮಗೆ ಸಮಯ ಇಲ್ಲ ಅಂತಂದ್ರೆ ಅದು ಉತ್ತರ ಆಗ್ತದೆ. ಅದರಿಂದ ನಮ್ಮ ಉದ್ಧಾರ ಆಗೋದಕ್ಕೆ ಸಾಧ್ಯ ಇದೆಯಾ? ಅದು ಬುದ್ಧಿವಂತರ ಲಕ್ಷಣ. ಅದಕ್ಕೆ ಶ್ರೀಮದಾಚಾರ್ಯರು ಎಷ್ಟು ಸೊಗಸಾಗಿ ಎಷ್ಟು ದೃಢವಾಗಿ ಆದೇಶ ರೂಪದಲ್ಲಿ ತಿಳಿಸ್ತಾರೆ. ಹೇಳ್ತಾ ಇರೋದು ಪಾಂಡವರ ಕಥೆ, ಆದರೆ ಅದು ನಮಗೆಲ್ಲ ಸಂದೇಶ. ಶೃಣ್ವಂತ ಏವ ಹಿ ಸದಾ ಪೃಥಿವೀಂಚ ಧರ್ಮಾನ್ ಭುಂಜಂತ ಆಶ್ರಿತ ರಮಾಪತಿ ಪಾದಯುಗ್ಮಾಃ. ಹೆಜ್ಜೆ ಹೆಜ್ಜೆಗೂ ಪರಮಾತ್ಮನ ಪಾದಗಳನ್ನು ಆಶ್ರಯಿಸಿದ್ದಾರೆ. ಒಬ್ಬ ಪ್ರಜೆಗೆ ಒಂದು ಕಷ್ಟದ ಪರಿಹಾರ ಮಾಡಿ ಒಂದು ಕಾಸು ದುಡ್ಡು ಕೊಟ್ಟು ಉಪಕಾರ ಮಾಡ್ತಾರೆ ಅಂದರೆ ಪರಮಾತ್ಮನಿಗೆ ಅರ್ಪಣೆ ಮಾಡ್ತಾರೆ. ದೇವರ ಪ್ರೇರಣೆಯಿಂದ ಮಾಡ್ತೇನೆ ಅಂತ ಅನುಸಂಧಾನ ಮಾಡ್ತಾರೆ, ದೇವರಿಗೆ ಅರ್ಪಣೆ ಮಾಡ್ತಾರೆ. ಆಶ್ರಿತ ರಮಾಪತಿ ಪಾದಯುಗ್ಮಾಃ. ಒಬ್ಬರಿಗೆ ನೀರಿಲ್ಲ, ನೀರಿನ ವ್ಯವಸ್ಥೆ ಮಾಡಿಕೊಟ್ರು, ಕೆರೆ ಕಟ್ಟಿಸಿಕೊಟ್ರು, ಬಾವಿ ಕಟ್ಟಿಸಿದರು. ಆಶ್ರಿತ ರಮಾಪತಿ ಪಾದಯುಗ್ಮಾಃ. ಮಳೆ ಸುರಿಸಿದ ದೇವರು, ನೀರು ಇರುವಂತೆ ಮಾಡಿರುವ ದೇವರು, ಅದನ್ನು ಕುಡಿಯುವ ಸೌಭಾಗ್ಯ ಕೊಟ್ಟವರು ಪರಮಾತ್ಮ. ಎಲ್ಲ ಅವನ ಅನುಗ್ರಹದಿಂದ ಅಂತ ನಾನಿಷ್ಟೆಲ್ಲ ಕೆರೆ ಕಟ್ಟಿಸಿದೆ, ಇಷ್ಟು ಬಾವಿಗಳನ್ನು ಕಟ್ಟಿಸಿದೆ, ಇಷ್ಟು ಅಗ್ರಹಾರಗಳನ್ನು ಕಟ್ಟಿಸಿದ್ವಿ ಅಂತ ಅಹಂಕಾರ ಇಲ್ಲ. ಆಶ್ರಿತ ರಮಾಪತಿ ಪಾದಯುಗ್ಮಾಃ. ಹರಿಪಾದ ವಿನಮ್ರ ಧಿಯಾ ಸತತಂ. ಆ ವಿನಮ್ರತೆಯಿಂದ ಅವರು ಪ್ರಜೆಗಳ ರಕ್ಷಣೆಯನ್ನು ಮಾಡ್ತಾ ಇದ್ರು, ತತ್ವ ನಿರ್ಣಯಗಳನ್ನು ಕೇಳ್ತಾ ಇದ್ರು. ಆ ಭೀಮಸೇನ ದೇವರು ವೇದವ್ಯಾಸ ದೇವರಿಂದ ಶ್ರೀಕೃಷ್ಣ ಪರಮಾತ್ಮನಿಂದ ವಿಶೇಷವಾಗಿ ತತ್ವ ನಿರ್ಣಯಗಳನ್ನು ಕೇಳಿ 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 ಶ್ರೀಮನ್ ಮಧ್ವಾಚಾರ್ಯರಾದಾಗ ವಿಷ್ಣು ತತ್ವ ವಿನಿರ್ಣಯ ಎಂಬಂತಹ ಗ್ರಂಥವನ್ನೇ ರಚನೆ ಮಾಡಿಕೊಂಡರು. ಅದೆಲ್ಲದರ ಮೂಲ ಅದು ನೇರವಾಗಿ ಪರಮಾತ್ಮನಿಂದಲೇ ಬಂದದ್ದು. ಭಗವಂತ ಉಪದೇಶ ಮಾಡಿದ ತತ್ವ ನಿರ್ಣಯದ ಗ್ರಂಥದಿಂದ, ಅವನ ಮುಖದಿಂದ ಬಂದ ತತ್ವ ನಿರ್ಣಯಗಳನ್ನೇ ನಮ್ಮ ನಿಮ್ಮ ಯೋಗ್ಯತೆಗೆ ಎಷ್ಟು ಸಾಧ್ಯವೋ ಅಷ್ಟು ನಮ್ಮ ಯೋಗ್ಯತಾನುಸಾರವಾಗಿ ನಮಗೆ ಉಪದೇಶ ಮಾಡಿದ್ದಾರೆ. ಅವರು ತಿಳಿದುದನ್ನು ನಾವು ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅದು ಅನಂತ. ನಮಗೆ ಎಷ್ಟು ತಿಳಿಯುತ್ತೋ ಅಷ್ಟನ್ನು ನಮಗೆ ಉಪದೇಶ ಮಾಡಿದ್ದಾರೆ ಎಂಬುದಾಗಿ ನಾವಿಲ್ಲಿ ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಈ ರೀತಿ ವೇದವ್ಯಾಸದೇವರು ಮಾಡುವಂತಹ ಅನುಗ್ರಹ ಪಾಂಡವರ ಮೇಲೆ, ಇಡೀ ಜಗತ್ತಿನ ಮೇಲೆ ಅವರು ಮಾಡಿದ ನಾನಾ ವಿಧವಾದ ಉಪದೇಶಗಳು, ಸಂದೇಶಗಳು, ಅವುಗಳನ್ನು ನಮ್ಮ ಜೀವನದಲ್ಲಿ ಅನುಷ್ಠಾನ ಮಾಡಬೇಕು. ದೊಡ್ಡವರ ಜೊತೆಗೆ ಸ್ವಲ್ಪಾದರೂ ಹೊತ್ತು ಕುಳಿತು ಅವರಿಂದ ಒಳ್ಳೆಯ ಹಿತ ನುಡಿಗಳನ್ನು ಕೇಳಬೇಕು, ಮಾತನಾಡಬೇಕು. ಜೊತೆಗೆ ಶಾಸ್ತ್ರಗಳ ಶ್ರವಣ ಇಲ್ಲದೆ ದಿನವನ್ನು ಕಳೆಯಬಾರದು. ಪ್ರಸಂಗಗಳು ಯಾವುದೇ ಇರಬಹುದು, ಮದುವೆಯಂತಹ ಪ್ರಸಂಗ ಇರಬಹುದು, ಗೃಹ ಪ್ರವೇಶ ಇರಬಹುದು. ಇದೆರಡೂ ಪ್ರಸಂಗಗಳು ಅದೇ. ಒಂದು ಮದುವೆ ದ್ರೌಪದಿಯ ವಿವಾಹ, ಇನ್ನೊಂದು ಇಂದ್ರಪ್ರಸ್ಥದಲ್ಲಿ ಪ್ರವೇಶ, ಅದು ಗೃಹ ಪ್ರವೇಶ, ರಾಜ್ಯಾಭಿಷೇಕ, ಪಟ್ಟಾಭಿಷೇಕ. ಎಂಥದೇ ದೊಡ್ಡ ಉತ್ಸವ ಇದ್ದರೂ ಕೂಡ ಆ ಪರಮಾತ್ಮನ ಮಹಿಮೆಯ ಚಿಂತನವನ್ನು ನಾವು ಬಿಡಬಾರದು ಅಂತನ್ನುವ ಸಂದೇಶವನ್ನು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ನಮಗೆ ನೀಡುತ್ತಾ ಇದ್ದಾರೆ.